ಎಲ್ಲಿದ್ದೀನಪ್ಪ ಅಂದ್ರೆ ಕೇದಾರ್ನಾಥ್ ಗುಡಿ ಹಿಂದ್ಗಡೆ ಇದ್ದೀನಿ. ಸೊ ಅಲ್ಲಿ ನೋಡ್ಬೋದು ನೀವು, ಅದು ಕೇದಾರ್ನಾಥ್ ಗುಡಿ. ಸೊ ಹಿಂದೆ ಈ ಸೈಡ್ ನಾವು ಟೆಂಟ್ ಹಾಕಿವಿ. ನಮ್ಮ ಹಂಗೆ ಭಾಳ ಮಂದಿನೂ ಹಾಕ್ಯಾರ ಇಲ್ಲಿ ಟೆಂಟ್, ಯಾರಾದರೂ ಬಂದು ಹಾಕೋಬೋದು. ಆ್ಯಂಡ್ ನಿನ್ನೆ ರಾತ್ರಿ ನಮ್ಮದು ದರ್ಶನ ಆಯ್ತು, ಮಸ್ತ್ ದರ್ಶನ ಆಯ್ತು. ಹಾಫ್ ಆನ್ ಅವರ್ನಾಗ ನಮ್ಮದು ಫುಲ್ ದರ್ಶನ ಆಗೋತು. ಬರೀ 8:05 ಹೋಗಿದ್ವಿ ಇಬ್ಬರು. ಆ್ಯಂಡ್ 8:40ಗೆ ನಮ್ಮದು ದರ್ಶನ ಆಗೋತು, ಅಂದರೆ ಹಾಫ್ ಆನ್ ಅವರ್ನಾಗ ಆಗೋತು. ಸೊ ಯಾರಾದರೂ ನೀವೇನಾದರೂ ದರ್ಶನ ಮಾಡಂಗಿದ್ರೆ ಹಾಫ್ ಆನ್ ಅವರ್ ಒಳಗೆ ದರ್ಶನ ಮಾಡಬೇಕು, ಅಥವಾ 1 ಅವರ್ನಾಗ ದರ್ಶನ ಮಾಡ್ಬೇಕು ಅಂದ್ರೆ ರಾತ್ರಿ ಬಂದುಬಿಡ್ಬೇಕು. 8 o'clock ಹಿಂಗೆ ಬಂದರೆ ಖಾಲಿ ಇರುತ್ತೆ ದರ್ಶನ. ಬಟ್ ಇವಾಗ ಮಾತ್ರ ಮಿನಿಮಮ್ 2 hours ತನಕ ನಿಮಗೆ ದರ್ಶನ ಆಗಬಹುದು. ಯಾಕಂದ್ರೆ ಫುಲ್ ಈ ಸೈಡಿಂದ ಲೈನ್ ಹಿಡಿದು ಹಿಂಗೆ ಬಂದು ಇಲ್ಲಿಂದ ಮತ್ತು ಆ ಸೈಡ್ ಹೋಗುತ್ತೆ, ಅಷ್ಟು ದೂರ ಲೈನ್ ಇರೋದು. ಸೊ ಇಲ್ಲೆಲ್ಲ ಟೆಂಟ್ ಹಾಕ್ಯಾರ. ಆ್ಯಂಡ್ ಕನ್ಸ್ಟ್ರಕ್ಷನ್ನು ಫುಲ್ ಚಾಲು ಅದ ಇಲ್ಲಿ. ಸೊ ಇನ್ನೊಂದು 2-3 yearsನಾಗ ಫುಲ್ ಮಸ್ತ್ ಆಗುತ್ತೆ ಕೇದಾರ್ನಾಥ್. ಈ ಸೈಡ್ ನೋಡ್ಬೋದು ನೀವು, ಇದಲ್ಲ ಇದು ನಮ್ಮ ಶಂಕರಾಚಾರ್ಯರದು ಆ ಸಮಾಧಿ. ಸೊ ಮೋದಿ ಅವ್ರು ಬಂದು ಇದ್ರದ್ದು ಇನಾಗ್ರೇಟ್ ಮಾಡಿದ್ರಲ್ಲ ಅದು ಇದು. ಸೊ ಹಿಂದೆಲ್ಲ ಸ್ನೋ ಕವರ್ಡ್ ಮೌಂಟೇನ್ಸ್, ಹಿಮಾಲಯನ್ ಮೌಂಟೇನ್ಸ್ ಫುಲ್ಲು ಎಷ್ಟು ಮಸ್ತ್ ಕಾಣ್ಲಿಕ್ಕೆ ನೋಡ್ರಿ. ಆ್ಯಂಡ್ ನಿನ್ನೆ ರಾತ್ರಿ ಮಾತ್ರ ಅಲ್ಟಿಮೇಟ್ ಚಳಿಯಪ್ಪ. ನಾನು ಈ ಜಾಕೆಟ್, ಇದ್ರ ಮೇಲೆ ಇನ್ನೊಂದು ಜಾಕೆಟ್ ಮತ್ತು ಒಳಗಡೆ ಒಂದು ಟೀ ಶರ್ಟ್, ಇಷ್ಟು 3 ಹಾಕೊಂಡ್ರೆ ಚಳಿ ಹತ್ತಿತ್ತು. ಅದು ಯಾಕೋ ಉಳ್ಕೊಂಡು ನಾವು ಟೆಂಟ್ ಹಾಕಿವಂತ, ಅದಕ್ಕೆ ಸ್ವಲ್ಪ ಚಳಿ ಕಡಿಮೆ ಆಯ್ತು. ಆ್ಯಂಡ್ ಇವತ್ತು ದರ್ಶನ ಅಂತೂ ನಿನ್ನೆ ಆಗ್ಯದ. ಸುಮ್ಮನೆ ಮಾರ್ಕೆಟ್ಗೆ ಅಡ್ಡಾಡ್ಬೇಕು. ಆ್ಯಂಡ್ ಭೈರವ ಬಾಬಾ ಟೆಂಪಲ್ ಅಡ್ಡಾಡಿ. ಸೊ ಇವತ್ತೊಂದು ದಿವಸ ಇಲ್ಲೇ ಸ್ಟೇ ಮಾಡಿ ನಾಳೆ ನಾವೇನು ಮಾಡ್ತೀವಿ, ಗೌರಿಕುಂಡಿಗೆ ಹೋಗ್ತೀವಿ. ಸೊ ನಿನ್ನೆ ನಾವೇನು ಬಂದ್ವಲ್ಲ ಅದು ತುಂಬ ಟಫ್ ಇತ್ತು. ಸೊ ಏನು ಟಫಪ್ಪ ಅಂತಂದ್ರೆ ಭಾಳ ಟಫ್. ಏನಂತಂದರೆ ಸೊ ಟ್ರೆಕ್ ಮಾಡ್ಕೊಂಬರ್ಬೇಕಾದ್ರೆ ಮಿನಿಮಮ್ ಎಲ್ಲರೂ ರೀಲ್ಸ್ ನೋಡಿ ಆ್ಯಂಡ್ ಶಾರ್ಟ್ಸ್ ವಿಡಿಯೋ ನೋಡಿ ಭಾಳ ಮಂದಿ ಆರಾಮದ ಬಿಡೋ ನಡೀತದೆ, ಆರಾಮ್ ಹೋಗ್ಬರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅಷ್ಟು ಈಸಿ ಇಲ್ಲ. ನಮ್ದು 6 o'clock ಸ್ಟಾರ್ಟ್ ಮಾಡಿದ್ದು 4 o'clock. ನೀನು ಹಳೆ ಬ್ಲಾಗ್ನ ನೋಡಿರ್ತಿಲ್ಲ ಎಲ್ಲರೂ. 4:30 ನಾ ಬಂದೆ, 4:15 ಅರೌಂಡಿಂಗ. ಸೊ 10 hours ಆಯಿತು, 23 kilometers ನಡ್ಕೋತ ಬರಲಿಕ್ಕೆ. ಸೊ ಭಾಳ ಟಫ್ ಅದ. ಯಾರು ಅಷ್ಟು ಈಸಿ ತಿಳ್ಕೊಬೇಡ್ರಿ, ಏನೂ ಈಸಿ ಇಲ್ಲ ಲೈಫ್ನಾಗ. ಸೊ ಬಾಬಾನ ದರ್ಶನ ಮಾಡ್ಬೇಕಂದ್ರೆ 23 ಯಾಕೆ 43 ನಡ್ಕೊಂಬರ್ಬೋದು. ಅಷ್ಟು ಭಕ್ತಿ ಇದ್ರೆ ಸಾಕು. ಈ ಸೈಡ್ ಎಲ್ಲ ಮಸ್ತ್ ಅದ ಗಾಯ್ಸ್. ಸೊ ಬರ್ರಿ ಸೀದಾ ನಾನು ಅಲ್ಲಿ ಮುಂದಕ್ಕೆ ಹೋಗಿ ಸಿಗ್ತೀನಂತ ಕೇದಾರ್ನಾಥ್ ಗುಡಿ ಕಡೆ. ಆ್ಯಕ್ಚುಲಿ ಆ ಸೈಡ್ ಕ್ಯಾಮ್ರಾ ಅಲೋವಿಲ್ಲ, ಕ್ಯಾಮ್ರಾ ಫೋನು ನಿಮ್ಗೆ ಗೊತ್ತಿರೋಂಗೆ ಕ್ಯಾಮ್ರಾ ಫೋನ್ ಅಲೋವಿಲ್ಲ. ಆದರೂ ಹಂಗೆ ಫೋಟೋ ಗಿಟೋ ತಗೋಬೋದು. ಬಟ್ ಈ ಥರ ವಿಡಿಯೋ ಮಾಡಿದ್ರೆ ಸುಮ್ಮನೆ ರಿಸ್ಕ್. ಹಂಗಾಗಿ ನಾನು ಹಿಂದೆ ಮಾಡ್ತಾಯಿದ್ದೀನಿ. ಕೇದಾರ್ನಾಥನ ಗುಡಿ ತೋರಿಸ್ತೀನಿ ಒಂದ್ಸಲ, ಅದನ್ನು ತೋರಿಸ್ತೀನಿ ಅಂತ. ಆರತಿನೂ ತೋರಿಸ್ತೀನಿ, ಆರತಿನೂ ನೋಡ್ಕೊಂಬರ್ರಿ, ಹಾಕಿರ್ತೀನಿ ಈಗ. ಸೊ ಆರತಿ ಚಲೋ ಇರ್ತದೆ ಅಂತ ಅಂದ್ಕೊಂಡಿನಿ, ಮಸ್ತ್ ಅದ. ಆ್ಯಂಡ್ ಇಲ್ಲಿಂದ ಕೇದಾರ್ನಾಥ್ ದರ್ಶನ ಮಾಡ್ಕೊಂಡು ನೀವು ಭೈರವ ಬಾಬಾ ಟೆಂಪಲಿಗೆ ಹೋಗ್ಬೇಕು. ಸೊ ಕೇದಾರ್ನಾಥ್ ಬಂದ ಮೇಲೆ ಭೈರವ ಬಾಬಾ ಟೆಂಪಲ್ ದರ್ಶನ ಮಾಡೋದು ಮರಿಬೇಡ್ರಿ. ಭೈರವ ಬಾಬಾ ಟೆಂಪಲ್ ದರ್ಶನ ಮಾಡಲಿಲ್ಲ ಅಂದ್ರೆ ಇದು ಕೇದಾರ್ನಾಥ್ ಟೆಂಪಲ್ ದರ್ಶನ ಮಾಡಿದ್ದು ವೇಸ್ಟ್ ಅಂತ. ಸೊ ಹಾಗಾಗಿ ವೇಸ್ಟ್ ಅಂತಲ್ಲ, ಬಟ್ ಅದನ್ನು ಮಾಡಬೇಕು ಮಸ್ಟ್ ಆ್ಯಂಡ್ ಶುಡ್. ಇದನ್ನ ಜೊತೆ ಅದು ಕೇದಾರ್ನಾಥ್ ಜೊತೆ ಭೈರವ ಬಾಬಾ ಮರಿ ಆದಿಶಂಕರಾಚಾರ್ಯರ ಸಮಾಧಿ ಕಡೆ ಹಿಂದೆ ಇದೆಲ್ಲ ಮಾಡಲ್ಲ. ಮೋದಿಜಿಯವರು ಇನಾಗ್ರೇಟ್ ಮಾಡಿದ್ದು ಶಂಕರಾಚಾರ್ಯದು. ಸೊ ಅಲ್ಲಿ ಕೆಳಗಡೆ ಹೋಮಂತ. ಇಲ್ಲೆಲ್ಲ ರುದ್ರನಾಮದ ಹೆಸರು ಇದೆಲ್ಲ ಹಾಕಿರ್ತಾರೆ. ಎಂಬ ಕಮ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ್ಮೇವ ಬಂಧನಾತ್ ಮೃತ್ಯೋರ್ ಮೋಕ್ಷಿ ಯಮಾಮೃತ. ಇಲ್ಲಿ ಕರ್ಪೂರ ಗೌರಂ ಕರುಣಾವತಾರಮ್ಮನ್ನು ಹಾಕ್ಯಾರ. ಸೊ ಫೈನಲಿ ಕೆಳಗೆ ಬಂದ್ವಿ. ಸೊ ಇದು ಆದಿಶಂಕರಾಚಾರ್ಯರದು ಮೂರ್ತಿ. ಆದಿಶಂಕರಾಚಾರ್ಯರ ದರ್ಶನ ಮಾಡ್ಕೊಂಡು ಕೇದಾರ್ನಾಥ್ ಗುಡಿ ಕಡೆ ಹೊಂಟೀವಿ. ಇದು ಹಿಂದಿನ ಕೇದಾರ್ನಾಥ. ಇಲ್ಲೆಲ್ಲ ಬಾಬಾಗಳೇ ಮಸ್ತ್ ಟೆಂಟ್ ಹಾಕೊಂಡು ಕುಂತಾರೆ. ಈ ಥರ ಕಲ್ಲಿರ್ತಾರಲ್ಲ ಅವ್ರವ್ರು ಇದಿದ್ದು ಅಂದರೆ ತಮ್ಮದು
ಏನಾರೇ ಒಂದು ಮನ್ನತ್ ಅನ್ಕೊಂಡಿರ್ತಾರಲ್ಲ, ಸೊ ಅನ್ಕೊಂಡಿದ್ದು ಆಗಲಿ ಅಂತೇಳಿ ಈ ಥರ ಕಲ್ಲಿಡ್ತಾರೆ. ಇಲ್ಲೂ ಟೆಂಟ್ ಹಾಕ್ಯಾರ. ಸೊ ಹಿಂಗೆ ಕಾಣೋದು ಭೀಮಶಿಲ. ಯಾವಾಗ 2013 ಫ್ಲಡ್ ಆಗಿತ್ತಲ್ಲ, ಆ ಸೈಡಿಂದ ಅಷ್ಟು ಜೋರಾಗಿ ಫುಲ್ ಪ್ರವಾಹ ಆದಾಗ ಸೊ ಆ ಕಲ್ಲು ಮ್ಯಾಲಿಂದ ಬಂದಿತ್ತು. ಬಂದ ಕೇದಾರ್ನಾಥ್ ಗುಡಿನ ಸೇವ್ ಮಾಡಿತ್ತು. ಸೊ ಇದು ಭೀಮಶಿಲ. ಸೊ ಗುಡಿ ಒಳಗೆ ದರ್ಶನ ಆತಲ್ಲ, ಅದ್ರೊಳಗೆ ಏನೇನದಪ್ಪ ಅಂತಂದ್ರೆ ಪಾಂಡವ್ರು ಇದ್ದಾರೆ, ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ. ಆದರೆ ಭೀಮ್ ಇಲ್ಲ. ಭೀಮ್ ಯಾಕಿಲ್ಲಪ್ಪ ಅಂದ್ರೆ ಭೀಮಿನ ಚೀಲ ಹಿಂದದಲ್ಲ, ಸೊ ಹಂಗಾಗಿ ಮೋಸ್ಟ್ಲಿ ಭೀಮ್ ಅವ್ರನ್ನ ಇಟ್ಟಿಲ್ಲ, ಅಂದ್ರೆ ಸ್ಥಾಪಿಸಿಲ್ಲ. ಆಮೇಲೆ ಲಕ್ಷ್ಮೀನಾರಾಯಣ ಮೂರ್ತಿ ಅದಾದ ತಕ್ಷಣ ಆಮೇಲೆ ನಡಕ್ಕೆ ನಮ್ಮ ಮಹಾದೇವ್ ಅವರು ವಿರಾಜಮಾನ ಆಗ್ಯಾರ. ಇಷ್ಟ ಗುಡಿದು. ಸೊ ಗರ್ಭಗೃಹ ಒಳಗಂತರೂ ಅಲೋವಿಲ್ಲ, ಹಂಗೆ ಹೊರಗಿಂದ ದರ್ಶನ ಮಾಡ್ತಾರೆ. ಬಟ್ ಲೈನ್ ನೋಡ್ರಿ, ನಿನ್ನೆ ಇಷ್ಟಿದ್ದಿದ್ದಿಲ್ಲ. ನಿನ್ನೆ ಒಂದು ಹಾಫ್ ಇತ್ತು, ಎಂಟ್ರೆನ್ಸ್ವರೆಗೂ ಅಷ್ಟೇ ಇತ್ತು. ಸೊ ಮಾರ್ನಿಂಗ್ ಅಂದರೂ ಫುಲ್ ಇರುತ್ತೆ. ನಾ ಅದಕ್ಕೆ ಹೇಳಿದೆ ಮಾಡಂಗಿದ್ರೆ ರಾತ್ರಿನ ಮಾಡಿಬಿಡ್ರಿ ದರ್ಶನ. ಸೊ ಮಾರ್ನಿಂಗ್ ಅಂದ್ರೆ ಇಲ್ಲಿ ನೋಡಿದ್ರೆ ಎಷ್ಟು ಲೈನ್ ಅದು. ಸೊ ಮಿನಿಮಮ್ 2 hours ಬೇಕು. ಸೊ ಎಲ್ಲ ಆಲ್ಮೋಸ್ಟ್ ಮೇಲೆ ಟಾಪ್ ಅವಲ್ಲ, ಅವು ಟಾಪ್ ಎಲ್ಲ ಸ್ನೋ ಕವರ್ಡ್ ಆಗ್ಯಾವು. ಆ ಸೈಡ್ ಎಲ್ಲ ಸ್ನೋ ಕವರ್ ಆಗ್ಬಿಟ್ಟವು. ಅದು ಇಲ್ಲೆಲ್ಲ. ಸೊ ಮಾರ್ನಿಂಗ್ ಜಗ್ ಬಿಸಿಲು, ರಾತ್ರಿ ಜಗ್ ಥಂಡಪ್ಪ. ಇಲ್ಲಿ ಬರಬೇಕಾದ್ರೆ ಎಲ್ಲ ಜಾಕೆಟ್ ಅವು ಇವು ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ ಆಗಿ ಬರ್ರಿ. ಸೊ ಇನ್ನೂ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಬೇಕು. ಭೈರವ ಬಾಬಾ ಟೆಂಪಲ್ಗೆ ಹೋಗ್ಬೇಕು. ಸೊ ಭೈರವ ಬಾಬಾ ಟೆಂಪಲ್ ಹೋಗೋ ದಾರಿಗೆ ಸಿಗ್ತೀನಿ ಅಂತ ಹರ ಮಹಾದೇವ್ ಸೈಡ್ ಕೇದಾರನಾಥ್ ಗುಡಿದ ಬ್ಯಾಕ್ ಸೈಡ್ ಇದೆ. ಇಲ್ಲಿ ಭೀಮಶಿಲ ಯಾವಾಗ ಪ್ರವಾಹ ಆಯ್ತಲ್ಲ, ಅದು 2 ಕಡೆ ಟ್ವಿಸ್ಟ್ ಮಾಡಿಬಿಡ್ತು ಗುಡಿಯಿಂದ ನೀರನ್ನ, ಹಾಗಾಗಿ ಗುಡಿಗೆ ಏನೂ ಆಗಲಿಲ್ಲ. ಸೊ ಇದು ಅಮೃತ ಕುಂಡ. ಗುಡಿಲಿ ಒಳಗೆ ಏನು ಅಭಿಷೇಕ ಮಾಡ್ತಾರೋ ಅದು ನೀರಿಲ್ಲೇ ಬರ್ತಾವೆ. ಸೊ ಇದು ಫ್ರಂಟ್ ವ್ಯೂ ಬಾಬಾ ಕೇದಾರ್ ಧಾಮ್ದು. ಸೊ ಇದು 6 ತಿಂಗಳ ಓಪನ್ ಇರ್ತಾ, 6 ತಿಂಗಳ ಬಂದ್ ಇರ್ತಾ. ಅಕ್ಷಯ ತೃತೀಯ ಆದ್ಮೇಲೆ ಇದು ಓಪನ್ ಆಗುತ್ತಾ ಕೇದಾರ್ನಾಥ್. ಸೊ ಈ ಸಲ ಮತ್ತೆ ಕ್ರೌಡ್ ಜಗ್ಗದ ಗಾಯ್ಸ್, ನಿಂದ್ರಕ್ಕೂ ಜಾಗಿಲ್ಲ ಇಲ್ಲಿ. ಈ ಸೈಡೆಲ್ಲ ಪ್ರಸಾದ ಅವು ಇವೆಲ್ಲ ತೊಗೋಬೋದು. ಸೊ ಇದು ಹೊರಗೆ ಗುಡಿ ಅದಲ್ಲ, ಗುಡಿನಿಂದ ಹೊರಗೆ ಬಂದ್ರೆ ಇವರು ಪಿಟ್ಟು ಪಾಲ್ಕಿದವ್ರು ಏನದಲ್ಲ, ಅವ್ರು ನಿಮಗೆ ಇಲ್ಲಿ ತನಕ ಬಿಡ್ತಾರೆ. ಅದ ಕುದುರೆಗೆ ಬಂದ್ರೆ 1-1.5 ಕಿಲೋಮೀಟ್ರ್ ಹಿಂದೆ ಬಿಡ್ತಾರೆ. ಇದೆಲ್ಲ ಮಾರ್ಕೆಟ್, ಪ್ರಸಾದ ಆಮೇಲೆ ನಾಷ್ಟ ಗಿಷ್ಟ ಮಾಡೋಂಗಿದ್ರೆ ಮಾಡ್ಬೋದು. ಒಂದ್ಸಲ ನಿಮಗೆ ದರ್ಶನದ ಲೈನ್ ತೋರಿಸ್ನಂತ, ಅದು ಎಲ್ಲಿ ತನಕ ದೊಡ್ಡದ ಅಂದ್ರೆ ಅಷ್ಟು ದೊಡ್ಡದ ದರ್ಶನದ ಲೈನ್. ಹಿಮಾಲಯ ಪರ್ವತದ ನಮ್ಮ ಬಾಬಾ ಕೇದಾರ ಚಂದ ಕಾಣ್ತಾ ನೋಡ್ರಿ ಇಲ್ಲಿ. ಸೊ ಕ್ಯಾಮ್ರಾದಾಗ ಅಷ್ಟು ಜಸ್ಟಿಫೈ ಆಗಲ್ಲ, ಬಟ್ ಇಲ್ಲಿ ಬಂದಾಗನ ಸ್ವರ್ಗ ಅಂತ ಹೇಳೋದಂದ್ರೆ ಇದು ನಿಜವಾಗ್ಲೂ ಇದು ಸ್ವರ್ಗನ ಗಾಯ್ಸ್. ಈಗ ಎಲ್ಲಪ್ಪ ಅಂದರೆ ಇದು ಓಮ್ ಒಂದು ಸ್ಟ್ಯಾಚು ಮಾಡಲ್ಲ ಅಲ್ಲಿ. ಸೊ ಇದು ಮೇನ್ ಎಂಟ್ರೆನ್ಸ್. ಎಲ್ಲ ಮಸ್ತ್ ಸ್ಟೆಪ್ಸ್ ಗಿಪ್ಸ್ ಎಲ್ಲ ಹಾಕಿದ್ರೆ ಮಸ್ತ್ ಮೇನ್ ಎಂಟ್ರೆನ್ಸ್ ಮಾಡ್ಬೋದು. ಸೊ ನಿಮಗೆ ದರ್ಶನದ ಲೈನ್ ತೋರಿಸ್ತೀನಿ.
ಸೊ ಇಲ್ಲಿಂದ ದರ್ಶನದ ಲೈನ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಅಲ್ಲಿ ತನಕ ಇದೆ. ಸೊ ಇದೆಲ್ಲ ದರ್ಶನದ ಲೈನ್. ಸೊ ದರ್ಶನ ಮಾಡ್ಲಿಕ್ಕೆ ಇಷ್ಟ ಒಂದು ಲೈನ್. ಸೊ ನಾವು ಬರೀ ಹಾಫ್ ಆ್ಯನ್ ಅವರ್ನೇ ದರ್ಶನ ಮಾಡಿದ್ವಿ. ಬಟ್ ಇಲ್ಲಿ ನೋಡ್ರಿ ಸೊ ಈಗ ಎಂಟು ತನಕ ಹೋಗ್ಬಂದು ಬರ್ರಿ. ಎಲ್ಲಿ ತನಕ ಲೈನ್ ಅದ ಅಂತ ಅಲ್ಲಿ ತನಕ ತೋರಿಸ್ತಂತ ಫುಲ್ ಅಲ್ಲಿ ತನಕ. ಸೊ ಅಲ್ಲೆಲ್ಲ ಬ್ರಿಡ್ಜ್ ಗಿಜ್ ಎಲ್ಲ ಕೆಲಸ ಚಲೋ ಅದ. ಅದೆಲ್ಲ ಆದ್ಮೇಲೆ ಮಸ್ತ್ ರೋಡ್ ಗಿಡ್ ಎಲ್ಲ ಆಗ್ತವೆ. ಆ ಸೈಡ್ ಹೆಲಿಪ್ಯಾಡ್, ಇಲ್ಲೆಲ್ಲ ಸಾಕಷ್ಟು ಟೆಂಟ್ ಗಿಂಟ್ ಎಲ್ಲ ಹಾಕ್ಯಾರ. ಬಂದು ಇಲ್ಲೂ ಟೆಂಟ್ನಾಗ ಸ್ಟೇ ಮಾಡ್ಬೋದು, ಇಲ್ಲ ರೂಮ್ಸ್ ಗಿಮ್ಸ್ ಮಾಡಿದ್ರೆ ರೂಮ್ಸ್ನಾಗ ಮಾಡ್ಬೋದು. ಇಲ್ಲೆಲ್ಲ ಭಾಳ ಟೆಂಟ್ಸ್ ಅದಾವೆ. 1000ಗೆ ಪರ್ ಡೇ. ಅಲ್ಲಿ ತನಕ ಲೈನ್ ಅದ. ಎಲ್ಲರೂ ಏನು ತಗೋ ಫ್ರೆಶ್ ಆಗಿ ಸ್ನಾನ ಮಾಡಿ ದರ್ಶನ ಮಾಡಮ್ಮ ಅಂತ ತಿಳ್ಕೊತಾರೆ. ಬಟ್ ದರ್ಶನ ಮಾಡೋ ಟೈಮ್ 3-4 ಅವರ್ಸ್ ಆಗ್ಬಿಡುತ್ತೆ. ಎಲ್ಲಿ ತನಕ ಅದು ನೋಡೋದ. ಸೊ ಇದು ದರ್ಶನದ ಲೈನ್ ಮಿನಿಮಮ್ 1 ಕಿಲೋಮೀಟ್ರ್ ತನಕ ದರ್ಶನದ ಲೈನ್ ಅದಾಗ. ಹಂಗಾಗಿ ಮಾರ್ನಿಂಗ್ ಮಾಡಬಾರ್ದು ದರ್ಶನ. ನೋಡ್ರಿ ಅದ ಮಿನಿಮಮ್ 1 ಕಿಲೋಮೀಟ್ರ್ ದರ್ಶನಕ್ಕೆ ಲೈನ್. ಅರೌಂಡ್ 1 ಕಿಲೋಮೀಟ್ರ್ ಲೈನ್ ಅದ ಗಾಯ್ಸ್. ಇಲ್ಲಿ ನೋಡ್ಬೋದು ಅದ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಹೋಗಿ ಹಿಂಗೆ ಹೋಗಿ ಸ್ಟ್ರೇಟ್ ಹೋಗಿ ಆ ಸೈಡಿಂದ ಹಿಂಗೆ ಬಂದು ಆ ಸೈಡ್ ಹೋಗೋದು. ಸೊ ಆ ಸೈಡ್ ಏನದಲ್ಲ ಹೆಲಿಪ್ಯಾಡ್ ಅದ. ಸೊ ಹೆಲಿಪ್ಯಾಡ್ ಇಂದ ಕೇದಾರ್ನಾಥ್ ಧಾಮ್ವರೆಗೂ ಲೈನು. ಸೊ ಇವ್ರು ಆರಾಮ್ ದರ್ಶನ ಮಾಡ್ಲಿಕ್ಕೆ ಆರಾಮ್ 3-4 ಅವರ್ಸ್ ಆರಾಮಾಗುತ್ತೆ. ಯಾಕಂದ್ರೆ ಲೈನ್ ನೋಡ್ರಿ 1 ಕಿಲೋಮೀಟ್ರ್ ಲೈನ್ ಅದು. ಸೊ ಬರ್ರಿ ಈಗ ಹೆಲಿಪ್ಯಾಡ್ ಕಡೆ ಹೋಗ್ಬರೋಣ. ಇದಷ್ಟು ಟೋಕನ್ ಕೊಡೋದಿದೆ. ನಿಮ್ದು ಚಾರ್ಧಾಮ್ ರಿಜಿಸ್ಟ್ರೇಷನ್ ಏನಾಗಿರ್ತಲ್ಲ, ಸೊ ಅದು ರಿಜಿಸ್ಟ್ರೇಷನ್ ID ಕಾರ್ಡ್ ತೋರಿಸಿದ್ರೆ ನಿಮ್ಗೆ ಒಂದು ಟೋಕನ್ ಕೊಡ್ತಾರೆ. ಈ ಟೋಕನ್ ದರ್ಶನಕ್ಕೆ ಟೋಕನ್ ಇದೆ. ಇದು ಟೋಕನ್ ತೊಗೊಂಡು ದರ್ಶನಕ್ಕೆ ಲೈನ್ ನಿಂದಿರ್ಬೇಕು. ಅದೇ ಇದು ದರ್ಶನದ ಟೋಕನ್ ತೊಗೋಬೇಕು ಇಲ್ಲಿಂದ. ಸೊ ಅಲ್ಲೆಲ್ಲ ಹೆಲಿಕಾಪ್ಟರ್ ಬರ್ತಿದ್ದಾವೆ, ಅಲ್ಲೇ ಹೋಗೋಣ ಅಂತ. ಕೇದಾರ್ನಾಥಿಂದ ಹೆಲಿಪ್ಯಾಡ್. ಸೊ ಇಲ್ಲಿಂದ ಅರೌಂಡ್ 1 ಕಿಲೋಮೀಟ್ರ್ ದೂರ ಆಗುತ್ತೆ ಕೇದಾರ್ನಾಥ ಗುಡಿ. ಸೊ ನೀವು ಫಾಟಾರೆ ಹತ್ರಿ, ಶಿರ್ಸಿಯಾರೆ ಹತ್ರಿ, ಎಲ್ಲರೇ ಹತ್ತಿದ್ರು ನಿಮಗೆ ಇಲ್ಲಿ ತೊಗೊಂಬಂದ ಬಿಡ್ತಾರೆ. ಇಲ್ಲಿಂದ ನಡ್ಕೊತ ಹೋಗ್ಬೇಕು 1 ಕಿಲೋಮೀಟ್ರ್. ಸೊ ಹಂಗೆ ಒಂದಾದ್ಮೇಲೆ ಒಂದು ಹಂಗೆ ಹೆಲಿಕಾಪ್ಟರ್ ಬರ್ತಾನೆ ಇರ್ತಾವೆ. ಸೊ ಇವ್ರು ಈ ಸೈಡ್ ಕೂತ್ಕೊಂಡ್ರಲ್ಲ ಇವರೆಲ್ಲರೂ ಹೆಲಿಕಾಪ್ಟ್ರಿಗೆ ಹೋಗೋರು. ಒಬ್ಬೊಬ್ರು ಅಲ್ಲೆಲ್ಲ ನಿಂದಿರ್ಸಾರ. ಅವ್ರನ್ನ ಒಂದೊಂದು ಹೆಲಿಕಾಪ್ಟರ್ ಬಂದ ತಕ್ಷಣ ಅವ್ರಿಗೆ ಇಲ್ಲಿಂದ ಕಳಿಸ್ತಾರೆ. ಸೊ ಇದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಆನ್ಲೈನಾಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು 1 ಮಂತ್ 2 ಮಂತ್ ಮುಂಚೆನ. ಸೊ ಸ್ವಲ್ಪ ದಿವ್ಸ ಮುಂಚೆ ಸೇಫಾಗಿ ಲ್ಯಾಂಡ್ ಆಗಲಿಲ್ಲಲ್ಲ ಹೆಲಿಕಾಪ್ಟರ್ ಅಲ್ಲಿಂದ. ಸೊ ಅದು ಇಲ್ಲಿ ಬಂದು ನಿಂತದ. ಸೊ ಅದನ್ನು ಅಲ್ಲೇ ನಿಂದ್ರಿಸ್ತಾರೆ ಪ್ಯಾಕ್ ಮಾಡಿ. ಅದು ಯಾವಾಗ ಹೋಗ್ತಾ ಗೊತ್ತಿಲ್ಲ. ಅದು ಅಲ್ಲೇ ನೋಡೋದು ಪ್ಯಾಕ್ ಮಾಡಿ ನಿಂದ್ರಿಸ್ಯಾರ. ಟೈಮ್ ಈಗ 3:30 ಆಗ್ಯದ. ನಾವೀಗ ಎಲ್ಲಿ ಹೊಂಟೀವಿ ಅಂದ್ರೆ ಭೈರವ ಬಾಬಾ ಟೆಂಪಲಿಗೆ ಹೊಂಟೀವಿ. ಸೊ ಭೈರವ ಬಾಬಾ ಟೆಂಪಲ್ ಅರೌಂಡ್ 1/2 ಕಿಲೋಮೀಟ್ರ್ ಅದ ಇಲ್ಲಿಂದ. ಸೊ ಮೌಸಮ್ ಅಂತರೂ ವೆದರ್ ಫುಲ್ ಕ್ಲೌಡಿ ಆಗ್ಯದ.
ನೀವೇನು ನೋಡ್ಲಿಕ್ಕಲ್ಲ ಇದೋಷ್ಟು ಕೇದಾರ್ನಾಥ್, ಕೇದಾರ್ನಾಥ್ ಅಂದರೆ ಈ ಕೇದಾರ್ನಾಥ್ ಗುಡಿ ಅದು. ಬಟ್ ಕೇದಾರ್ನಾಥ್ ಇದು ಅಷ್ಟು ಎಲ್ಲ ಕ್ಯಾಂಪು ಸೈಟ್ ಮಾರ್ಕೆಟ್ ಎಲ್ಲ ಸೇರಿ ಇಷ್ಟು ದೊಡ್ಡದು. ಆಮೇಲೆ ಅದೆಲ್ಲ ಮಸ್ತ್ ಎಲ್ಲ ಮೌಂಟೇನ್ಸ್. ಆ ಸೈಡ್ ಅಂತೂ ಹಿಮಾಲಯ ಮೌಂಟೇನ್ಸ್ ಕಾಣವಲ್ಲು, ಈ ಸೈಡೆಲ್ಲ ಫುಲ್ ಗ್ರೀನರಿ. ಆಹಾ ಸ್ವರ್ಗ ಅಂದ್ರೆ ಇದಕ್ಕೆ ಸ್ವರ್ಗ ಅನ್ನ. ಸೊ ಇವಾಗ ಬಂದೀವಿ ಭೈರವನಾಥ್ ಟೆಂಪಲಿಗೆ. ಮುಂದೆ ಒಂದು 10 ಮಿನಿಟ್ಸ್ ಆಯ್ತಾ. ಸ್ವಲ್ಪ ದಮ್ ಅಂತ ಹೈಟ್ ಅದಲ್ಲ, ಇದೆಲ್ಲ ನೋಡ್ಬೋದು, ಮಸ್ತ್ ಎಂಜಾಯ್ ಮಾಡ್ಬೋದು ವ್ಯೂಸ್ನ. ಬರೀ ಸೀದಾ ಗುಡಿ ಕಡೆ ಹೋಗ್ತಂತ. ನಾವಿಲ್ಲಿ ಚಪ್ಪಲ್ ಶೂಸ್ ಎಲ್ಲ ಬಿಟ್ಟು ಮೇಲೆ ದರ್ಶನಕ್ಕೆ ಹೊಂಟೀವಿ. ಸೊ ಇದು ಭೈರವನಾಥ್ ಟೆಂಪಲ್. ಸೊ ಇದು ಭೈರವ ಬಾಬಾ ಟೆಂಪಲ್ ಅಂತಾರೆ. ಸೊ ನೀವು ಇಲ್ಲಿ ಎದಕ್ಕೆ ಬರ್ಬೇಕಪ್ಪ ಅಂತಂದ್ರೆ, ಸೊ ಕೇದಾರ್ನಾಥ್ ದರ್ಶನ ಮಾಡ್ಕೊಂಡಿರ್ತಲ್ಲ, ಕೇದಾರ್ನಾಥ್ ದರ್ಶನ ಫುಲ್ ಆಗಬೇಕಪ್ಪ ಅಂತಂದ್ರೆ ಭೈರವನಾಥಿನ ದರ್ಶನ ಮಾಡಬೇಕು. ಸೊ ಭೈರವನಾಥಿನ ದರ್ಶನ ಮಾಡಿದ ಮೇಲೇ ಅದು ಫುಲ್ ನಿಮ್ಮ ಯಾತ್ರೆ ಕಂಪ್ಲೀಟ್ ಆದಂಗೆ, ಇಲ್ಲಾಂದ್ರೆ ಹಾಫ್ ಆದಂಗೆ. ಸೊ ಕೇದಾರ್ನಾಥ್ ಇಲ್ಲಿ ತನಕ ಬಂದು ಅರ್ಧ ಕಿಲೋಮೀಟ್ರ್ ನಡ್ಕೋತ ಹೋಗಲಿಲ್ಲ ಅಂದ್ರೆ ಹೆಂಗೆ. ಸೊ ಹಂಗಾಗಿ ಇಲ್ಲಿ ಬರ್ರಿ, ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಕೊಡ್ರಿ. ಸೊ ಇದು ಭೈರವನಾಥ್, ये भैरव बाबा का मंदिर है. ये भैरव बाबा का मंदिर है. केदारनाथ इधर. ಸೊ ಇಲ್ಲಿಂದ ಕೇದಾರ್ನಾಥ್ ಮಸ್ತ್ ಕಾಣಿಸುತ್ತೆ. इधर है बीचों बीच में. मंदिर उधर है. ये भैरव बाबा का मंदिर है. दीदी को भी बोल दो. ಸೊ ನೀವು ಕೇದಾರ್ನಾಥಿಗೆ ಬರ್ಲಿಕ್ಕತ್ರಪ್ಪ ಅಂತಂದ್ರೆ ಸೊ ಬಜೆಟ್ ಜಾಸ್ತಿ ಮಾಡ್ಕೊಂಬರ್ರಿ. ಯಾಕಂದ್ರೆ ಎಲ್ಲ ಇಲ್ಲಿ ಡಬಲ್ ರೇಟ್. 1 ಲೀಟ್ರ್ ಬಾಟಲ್ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ, ಆ್ಯಂಡ್ ಊಟ 100 ರೂಪೀಸ್ ಇದ್ದಿದ್ದು 200 250 ಎಲ್ಲ ಡಬಲ್ ರೇಟ್ ಇಲ್ಲಿ. ಹಂಗಾಗಿ ಸ್ವಲ್ಪ ರೇಟ್ ಜಾಸ್ತಿನ ಇಟ್ಕೊಂಬರ್ರಿ ನಿಮ್ಮ ಬಜೆಟ್. ಆಮೇಲೆ ಇದೇನು ಅಷ್ಟು ಈಸಿ ಅಲ್ಲ ಕೇದಾರ್ನಾಥ್ ಟ್ರೆಕ್ ಅಂದ್ಕೊಂಡಷ್ಟು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಂತ, ಇನ್ನೂ ಮಾರ್ಕೆಟ್ಗೆ ಅಡ್ಡಾಡ್ಬೇಕು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಂತ, ಸಿಗ್ತೀನಂತ ನೆಕ್ಸ್ಟ್ ವ್ಲಾಗ್ಸ್ನಾಗ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್.